ವೀಕ್ಷಕರೇ, ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಗುರುಜಿಯವರನ್ನ ಮಾತನಾಡಿಸಲಿಕ್ಕೆ ಅವರೇ ಅಂಬೇಡ್ಕರ್ ಸೇನೆ ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪಿ ಮೂರ್ತಿ ಮತ್ತು ಸದಸ್ಯರು. ಬನ್ನಿ ಅವರನ್ನ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವತಿ ಶ್ರೀ ರಾಜರಾಜೇಶ್ವರಿ ಮೂರ್ತಿ, ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸಾಗಲಿ. ನಿಮ್ಮ ಸಾಧನೆಗಳು ಬಹಳ ವಿಶೇಷ. ನಾನು ಕೇಳ್ತಾ ಇರ್ತೇನೆ, ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು ನಮಗೆ, ಆದರೆ ಇವತ್ತು ಕಾರ್ಯಗತವಾಗಿ ನಿಮ್ಮನ್ನು ಎದುರುಗಡೆ ನೋಡುವಂಥದ್ದಾಯಿತು. ಒಳ್ಳೆಯದಾಗಲಿ. ಏನು ವಿಶೇಷ ಮೂರ್ತಿ? ಗುರುಗಳೇ, ಇವತ್ತು ನಾವಿಲ್ಲಿ ನಿಮ್ಮ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ನಾವು ಬಂದಿರೋ ವಿಶೇಷ ಏನಂತ ಹೇಳಿದ್ರೆ, ನಿರಂತರವಾಗಿ ನೀವು ರೈತರ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ರೈತರು ಆತ್ಮಹತ್ಯೆ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಮಾದ ಯೋಜನೆ, ನಿರಂತರವಾಗಿ ನಿಮ್ಮ ಹೋರಾಟ ನೀವು ಏನು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದ್ದೀರಾ. ಖಂಡಿತವೂ ಅದೇ ರೀತಿ ಏನು ಇವಾಗ ಇಡೀ ಕರ್ನಾಟಕ ರಾಜ್ಯ ಹತ್ಕೊಂಡು ಉರಿತಾ ಇದೆ. ಇವಾಗೇನು ಕಾವೇರಿ ನದಿ ತೀರ್ಪು ಕರ್ನಾಟಕಕ್ಕೆ ಒಂದು ತೀರ್ಪನ್ನು ಅನ್ಯಾಯವಾಗಿ ಕೊಟ್ಟಿದ್ದಾರೆ. ಅದರ ವಿರೋಧಿಸಿ ನಾವು ಗುರುವಾರ ಬೆಳಗ್ಗೆ 10 ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲ ಬಂದು ನಮಗೆ ಸಹಕರಿಸಿ ನಮ್ಮನ್ನು ಇಡೀ ಕರ್ನಾಟಕ ರಾಜ್ಯದ ಏನು ನಮ್ಮ ಮಂಡ್ಯ ಭಾಗದಲ್ಲಿ ರೈತರಿಗೆ ಒಂದು ನ್ಯಾಯ ಕೊಡೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ತಾವು ಬಂದು ಪಾಲ್ಗೊಂಡು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಬಂದು ತಮ್ಮ ಪಾದವನ್ನು ಇಟ್ಟು ಏನು ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸಗಳ ಹೋರಾಟಕ್ಕೆ ತಾವು ಮುಂದಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಈ ಒಂದು ಕಾರ್ಯಕ್ರಮ ತಮ್ಮನ್ನು ತಮ್ಮನ್ನು ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಗುರುಗಳೇ. ತುಂಬ ಸಂತೋಷ. ಬೆಳಗ್ಗೆ ಅಷ್ಟೇ ನಾವು ಈಗ ನೀವು ಹೇಳಿದ್ದೀರಿ, ಬೆಳಗಿನ ಕಾರ್ಯಕ್ರಮದ ಪ್ರಪ್ರಥಮ ನಾನು ಹೇಳಿದೆ, ಮಂಡ್ಯ ಜನತೆಗೆ ರೈತರ ಸಂಕಷ್ಟಗಳು ಯಾವುದೇ ಆದರೂ ಸಹಿತ ನಾನಾಗಲಿ ನನ್ನ ಕನ್ನಡ ವಾಹಿನಿ ನಿಮ್ಮ ಜೊತೆಗಿದ್ದೀವಿ ಅಂತ. ಯಾಕೆಂದರೆ ಕಳಸಾ ಬಂಡೂರಿಗಾಗಲಿ ಮತ್ತು ರೈತರ ಸಂಕಷ್ಟಗಳಾಗಲಿ, ಈ ರೈತರು ಅಕಾಲ ಮೃತ್ಯುವಿಗೆ ಈಡಾಗ್ತಕ್ಕಂಥದ್ದಾಗಲಿ, ಇಂತಹ ಕಾಲಗಳಲ್ಲೂ ನಾವು ಓಡಾಡಿದ್ದೀವಿ. ಹಾಗೆ ಇವತ್ತು ನೀವು ಕೈಗೊಂಡಿರ್ತಕ್ಕಂಥ ಈ ಒಂದು ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಯಾಕೆಂದರೆ ಬೇಕು, ಆದರೆ ಬಂದ್ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಹೊಡೆದಾಟ ಬಡದಾಟಗಳಿಗೆನ್ನ ಶಾಂತಿಯುತವಾದಂಥ ಹೋರಾಟವನ್ನು ನಾವು ನೀವೆಲ್ಲರೂ ಮಾಡಬೇಕು. ಹೌದು, ಖಂಡಿತ ಗುರುಗಳೇ. ಇವಾಗ ನಮಗೂ ಕರ್ನಾಟಕ ಬಂದ್ ಮಾಡ್ಬೇಕಂದ್ರೆ ನಮಗೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಈ ತಿಂಗಳಲ್ಲಿ ಕಳೆದ ಬಾರಿ ಸುಮಾರು 4-5 ಸೇರಿ ಕರ್ನಾಟಕ ಬಂದು ಬೆಂಗಳೂರು ಬಂದು ಮಾಡ್ತಾಯಿದ್ದಾರೆ. ಸಾಮಾನ್ಯ ಜನ ಕಾರ್ಮಿಕರು ಯಾವ ಥರ ಕೆಲಸಕ್ಕೆ ಹೋಗಬೇಕು, ಮಕ್ಕಳು ವಿದ್ಯಾಭ್ಯಾಸ ಯಾವ ರೀತಿ ಮಾಡಬೇಕು, ಆಮೇಲೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ ಆಗ್ತಿದೆ. ಇದನ್ನು ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಯೋಚನೆ ಮಾಡಬೇಕು. ಅದ್ರ ಜೊತೆ ನಾವು ಗುರುವಾರ ಮಾಡ್ತಾ ಬಂದು ಯಾವುದೇ ಒಂದು ಬಸ್ಸಿಗೆ ಕಲ್ಲು ಹೊಡೆಯೋದಾಗಲಿ, ಒಂದು ಅಂಗಡಿ ಮುಚ್ಚೋದಾಗಲಿ ಯಾವುದೂ ಮಾಡಲ್ಲ. ನಾವು ಒಂದು ಶಾಂತಿ ರೀತಿಯಲ್ಲಿ ಏನು ಟೌನ್ ಹಾಲಿಂದ ಮೆರವಣಿಗೆ ಮಾಡಿಕೊಂಡು CMಗೆ ಮನವಿ ಕೊಡುವಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಕೂಡಲೇ ಮನವಿ ತಗೊಂಡು ಅದಕ್ಕೆ ಸೂಕ್ತವಾದ ಕಾನೂನು ರೀತಿಯಲ್ಲಿ ಜಾರಿಗೆ ತರಬೇಕಂತ ಅವ್ರನ್ನಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಹಂಗೆ ನಾವು ಏನು ಮಂಡ್ಯ ಹೋಗಿ ಮಂಡ್ಯದ ಜನತೆಗೂ ಒಂದು ನಾವು ಶಾಂತಿ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಪಡಿಸೋಂಥ ಕೆಲಸ ಮಾಡೋಣ. ಯಾಕಂದರೆ ನಿನ್ನೆಲ್ಲ ಇಡೀ ಮಂಡ್ಯದಲ್ಲಿ ಟೈರ್ನ ಸುಟ್ಟಾಕಿ, ಬಸ್ನ ಕಲ್ಲು ಹೊಡೆದು, ಕಚೇರಿಗಳನ್ನ ಧ್ವಂಸ ಮಾಡಿದೆ. ಯಾಕಂದರೆ ಇದು ಕಚೇರಿಗಳು ನಮ್ಮ ಆಸ್ತಿ, ಕರ್ನಾಟಕದ ಆಸ್ತಿ. ನಮ್ಮ ಆಸ್ತಿ ನಾವೇ ಧ್ವಂಸ ಮಾಡೋದು ಅರ್ಥ ಇಲ್ಲ. ನಮ್ಮ ನೇರ ಪ್ರತಿಭಟನೆ ಎಲ್ಲಿ ಯಾರಿಗೆ ತಲುಪಬೇಕು, ನಮ್ಗೆ ಎಲ್ಲಿ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬಾರ್ದು ಅಂತ ನಾನು ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಗುರುಗಳೇ. ಭಾಳ ಅರ್ಥಗರ್ಭಿತವಾಗಿ ಮೂರ್ತಿನ ನಾನು ಏನೋ ಅಂದ್ಕೊಂಡಿದ್ದೆ, ಭಾಳ ತೂಕವಾಗಿ ಮಾತಾಡ್ತೀನಿ. ಬೇಕು ಮೂರ್ತಿ, ಒಳ್ಳೆಯದಾಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.